ನಮಸ್ತೆ. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್. ಎಲ್ಲಿಗೆ ಬಂತು ನಮ್ಮ ಕರ್ನಾಟಕ? ಇವತ್ತು ಯಾವುದೇ ಒಂದು ಸರ್ಕಾರಿ ಅಧಿಕಾರಿಗಳಾಗಲಿ, ಸರ್ಕಾರಿ ಕಚೇರಿಗಳಾಗಲಿ, ಹಣ ಇಲ್ಲ ಅಂದರೆ ಕೆಲಸ ಆಗಲ್ಲ. ಅದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸೊ ನಾನು ಕಳೆದ ಅಂದರೆ ಈ ತಿಂಗಳ 17ನೇ ತಾರೀಕು ಒಂದು ಕೇಸ್ ಮಾಡಿದ್ದೆ ಪುರಸಭೆಯಲ್ಲಿ, ಮಧುಗಿರಿ ಪುರಸಭೆಯಲ್ಲಿ. ಏನು 87 ಅಂಗಡಿ ಮಳಿಗೆ ಇದ್ದಾವೆ. ಆ ಅಂಗಡಿ ಮಳಿಗೆನ ಸರ್ಕಾರಿ ಅಧಿಕಾರಿಗಳು ಏನು ಮಾಡಿದ್ದಾರೆ, ಪುರಸಭೆ ಅಧಿಕಾರಿ ಆಗಿರ್ಬೋದು, ಸ್ಥಳೀಯ ತಾಲೂಕು ಆಡಳಿತ ಆಗಿರ್ಬೋದು, ಅಥವಾ ಜಿಲ್ಲಾಡಳಿತ. ಇದಕ್ಕೆ ಆ್ಯಕ್ಚುಲಿ ಜಿಲ್ಲಾಡಳಿತ ನೇರ ಹೊಣೆ ಇರುತ್ತೆ. ಇದಕ್ಕೆ 25,000 ಬೆಲೆ ಬಾಳ ಅಂತ ಅಂದರೆ 2 ಚದರ, ಅಂದರೆ 20 ಚದರ, 2,000 ಅಡಿ ವಿಸ್ತೀರ್ಣ ಇರುವಂಥ ಅಂಗಡಿ, ಖಾಸಗಿ ಮಳಿಗೆ ಅಂಗಡಿ ಬಂದು ಇವತ್ತು 25,000 ಬೆಲೆ ಇದೆ ಮಧುಗಿರಿನಲ್ಲಿ. ಅದೇ ಒಂದು ಪುರಸಭೆ ಅಂಗಡಿ ಮಳಿಗೆ ಬೆಲೆ 2,500. ಸರ್ಕಾರಕ್ಕೆ ಆದಾಯ ಎಲ್ಲ ಹೋಗಬೇಕು. ಸೋರಿಕೆ ಆಗ್ತಾ ಇದೆ, ಆದಾಯ ಸೋರಿಕೆ ಆಗ್ತಾ ಇದೆ. ಆದರೆ ಸರ್ಕಾರಿ ಅಧಿಕಾರಿಗಳ ಕೈ ಸೇರ್ತಾ ಇದೆ. ಇದರಲ್ಲಿ ಪುರಸಭೆ ಚೀಫ್ ಆಗಿರ್ಬೋದು, ಅಥವಾ ಏನು ಪುರಸಭೆ ಮೆಂಬರ್ಗಳು ಏನಿರ್ತಾರೆ, ಅಥವಾ ಅಧ್ಯಕ್ಷರು ಏನಿರ್ತಾರೆ, ಅವರು ಇದರಲ್ಲಿ ಶಾಮೀಲಾಗಿರ್ಬೋದು, ಅಥವಾ ತಾಲೂಕು ಆಡಳಿತನೂ ಶಾಮೀಲಾಗಿರ್ಬೋದು. ಹೆಚ್ಚು ಇದಕ್ಕೆ ನೇರ ಹೊಣೆ, ನೇರ ಜವಾಬ್ದಾರಿ ಇರೋದು ಜಿಲ್ಲಾಧಿಕಾರಿಗಳು, ಅವರು ಶಾಮೀಲಾಗಿರ್ಬೋದು. ಏಕೆಂದರೆ ನೋಡಿ, ಇವತ್ತು ಏನು 87 ಮಳಿಗೆಯಿಂದ ವಾರ್ಷಿಕವಾಗಿ ಒಂದು ಮಧುಗಿರಿ ಪುರಸಭೆಗೆ ಸಿಗ್ತಾ ಇರೋದು 25 ಲಕ್ಷ. ಆದರೆ ಅದನ್ನು ಪಾರದರ್ಶಕತೆಯಿಂದ ಹರಾಜು ಮಾಡಿದರೆ ವಾರ್ಷಿಕ 5 ರಿಂದ 6 ಕೋಟಿ ಆದಾಯ ಬರುತ್ತೆ. ಆ 6 ಕೋಟಿ ಆದಾಯನ ಸೋರಿಕೆ ಮಾಡಿದರೆ ಒಂದು ತಾಲೂಕಲ್ಲಿ, ಅಂದರೆ ಇಡೀ ರಾಜ್ಯದಲ್ಲಿ ಎಷ್ಟು ಪುರಸಭೆಗಳಿದ್ದಾವೆ, ಎಷ್ಟು ನಗರಸಭೆ ಇದೆ, ಎಷ್ಟು ತಾಲೂಕ್ ಪಂಚಾಯಿತಿ ಅಧೀನದಲ್ಲಿರುವಂತಹ ಒಂದು ಅಂಗಡಿ ಮಳಿಗೆ ಇದಾವೆ, ಎಷ್ಟು ಜಿಲ್ಲಾ ಪಂಚಾಯಿತಿ ಅಂಗಡಿ ಮಳಿಗೆ ಇದಾವೆ, ಮತ್ತು ಎಷ್ಟು ಗ್ರಾಮ ಪಂಚಾಯಿತಿ ಅಂಗಡಿ ಮಳಿಗೆ ಇದಾವೆ, ನೀವು ಯೋಚನೆ ಮಾಡಿ. ಸೊ ಇದರಿಂದ ವಾರ್ಷಿಕವಾಗಿ ರಾಜ್ಯಕ್ಕೆ ಕನಿಷ್ಠ ಅಂತಂದ್ರೂ 2 ರಿಂದ 3 ಸಾವಿರ ಕೋಟಿ ಏನು ಆರ್ಥಿಕ ಆದಾಯ ಸೋರಿಕೆ ಆಗ್ತಾ ಇದೆ. ಅದು ಅಧಿಕಾರಿಗಳ ಕೈ ಸೇರ್ತಾ ಇದೆ. ಇವತ್ತಿನ ಪೇಪರ್ ಆಗಿರ್ಬೋದು, ಇವತ್ತಿನ ಒಂದು ಏನು ಬ್ರೇಕಿಂಗ್ ನ್ಯೂಸ್ ಇದೆ, ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1. ಅರ್ಥ ಆಯ್ತಾ? ಅದರಲ್ಲೂ ಮೊದಲನೇದು ಬಂದು ಭೂ ದಾಖಲೆ ವಿಭಾಗ, ಏನು ಸರ್ವೆ ಡಿಪಾರ್ಟ್ಮೆಂಟ್ ಇದೆ, ಆ ಒಂದು ವಿಭಾಗ ಆಗಿರ್ಬೋದು. ಎರಡನೇದು ಬಂದು ವಸತಿ ಮತ್ತು ಪೊಲೀಸ್ ಇಲಾಖೆ. ಆಮೇಲೆ ಮೂರನೇದು ಬಂದು ಏನು ಎಜುಕೇಷನ್ ಇದೆ, ಅಂದರೆ ಖಾಸಗಿ ವಿದ್ಯಾಸಂಸ್ಥೆಗಳಿದ್ದಾವೆ, ಆ ವಿದ್ಯಾಸಂಸ್ಥೆಗಳು. ಈ 3 ರಂಗದಲ್ಲಿ, 3 ಕ್ಷೇತ್ರದಲ್ಲಿ ಗಣನೀಯವಾದಂಥ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಸೊ ವಾರ್ಷಿಕ ರಾಜ್ಯಕ್ಕೆ ಕನಿಷ್ಠ ಅಂದರೆ 25,000 ಕೋಟಿಗೆ ಅಧಿಕವಾಗಿ ಒಂದು ಲೂಟಿ ಆಗ್ತಾ ಇದೆ. ಇವತ್ತು ಎಲ್ಲ ಕಡೆ ಹೋದ್ರೂ ಸೊ ಭ್ರಷ್ಟಾಚಾರ ಅಂದರೆ ಯಾವ ರೀತಿ ಅಂದರೆ, ಮರಳು ಮಾಫಿಯಾ ನಡೀತಾ ಇದೆ. ಅದನ್ನು ಪೊಲೀಸ್ನರಿಗೆ ಮಾಹಿತಿ ಕೊಟ್ಟರೆ ಮಾಹಿತಿದಾರರನ್ನ ಸೋರಿಕೆ ಮಾಡ್ತಾರೆ. ಆ ಟ್ರ್ಯಾಕ್ಟರ್ನ ಹತ್ರ ಅಥವಾ ಲಾರಿನ ಹತ್ರ ಹೋಗ್ಬಿಟ್ಟು ಒಂದು ಕಡೆಯಿಂದ ಏನೋ 20,000 50,000 ಕಿತ್ಕೊಂಡು ಒಂದು ಕೈ ಬಿಟ್ಟು ಕಳಿಸ್ತಾರೆ. ಅಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ. ಅಲ್ಲಿಂದ ಹಳ್ಳಿನಲ್ಲಿ ಅನಧಿಕೃತವಾಗಿ ಮದ್ಯ ಮಾರಾಟ ಆಗ್ತಾ ಇದೆ. ಅದನ್ನು ನಾವು ಮಾಹಿತಿ ಕೊಟ್ಟರೆ, ಮಾಹಿತಿದಾರ ಇಂಥದೇ ಕೊಟ್ಟಿದ್ದಾನೆ ಮಾಹಿತಿ, ಅವನ ಬಗ್ಗೆ ಒಂದು ಸ್ವಲ್ಪ ಎಚ್ಚರವಾಗಿರಿ ಅಂತೇಳಿ ಪೊಲೀಸರ ಅವನಿಗೆ ಹೇಳಿ ಅವನ ಕಡೆಯಿಂದ ಲಂಚ ತಗೊಂಡು ಮಾಹಿತಿ ಕೊಟ್ಟನ್ನು ಬಲಿ ಮಾಡೋಕೆ ಒಂದು ವ್ಯವಸ್ಥೆ ನಡೀತಾ ಇದೆ. ಇದು ನಮ್ಮ ಕರ್ನಾಟಕದಲ್ಲಿ ಏನು ಪೊಲೀಸ್ ಆಗಿರ್ಬೋದು, ಅಥವಾ ಆಡಳಿತ ವಿಭಾಗ ಆಗಿರ್ಬೋದು, ಎಲ್ಲರೂ ಸೇರಿ ಮಾಡ್ತಾರೆ ಒಂದು ಭ್ರಷ್ಟಾಚಾರ. ರಾಜ್ಯದ ಯುವಕರೇ, ನಿಮ್ಮೆಲ್ಲರೂ ಒಂದು ದಯವಿಟ್ಟು ಕೇಳ್ಕೊಳ್ತೀನಿ, ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ನೀವೆಲ್ಲರೂ ಇವತ್ತು ಏನು ಇಷ್ಟು ವರ್ಷ ನಾವು ಕೂತ್ಕೊಂಡಿದ್ರು, ನಮ್ಮ ಹಿರಿಯರು ಕೂತ್ಕೊಂಡಿದ್ರು, ಸರ್ಕಾರ ನೋಡ್ಕೊಳುತ್ತೆ, ಸರ್ಕಾರದ ಕೆಲಸ ಅಂತೇಳಿ ನೀವು ನಿರ್ಲಕ್ಷ್ಯ ಮಾಡಿದ್ದೇ ಆದರೆ ಮುಂದಿನ ದಿನ ನಮ್ಮ ಜೀವನ ಇರಲ್ಲ. ನಮ್ಮ ಜೀವನ ಒಂದು ಏನು ಅಕ್ಕಿ ಏನು ತಿಂತೀವಿ ನಾವು, 150-200 ರೂಪಾಯಿ ಒಂದು kg ಆಗಬಹುದು. ಯಾಕೆಂದ್ರೆ ಆಹಾರ ಉತ್ಪಾದನೆ ನಡೀತಾ ಇಲ್ಲ. ಇವರು ಭ್ರಷ್ಟಾಚಾರಿಗಳು ಕೋಟಿ ಕೊಳ್ಳೆ ಹೊಡೆದು ಮನೆ ಕಟ್ತಾ ಇದ್ದಾರೆ, ಆಸ್ತಿ ಸಂಪಾದನೆ ಮಾಡ್ತಾ ಇದ್ದಾರೆ. ಆ ಆಸ್ತಿ ಸಮೇತ, ಅವರ ವಿವರಣೆ ಸಮೇತ ನಾವು ಸರ್ಕಾರದ ಹಿರಿಯ ಅಧಿಕಾರಿಗಳು ಕೊಟ್ಟರು ಅವರು ತಲೆ ಕೆಡಿಸ್ಕೊಳಲ್ಲ. ಕಾರಣ ಯಾಕೆಂದ್ರೆ ಅವರು ಅದೇನೆ. ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಅಂದರೆ, ಮಧುಗಿರಿನಲ್ಲಿ ಏನು ಇಒ ಇದ್ದಾರೆ, ಆ ಇಒ ಹೆಸರು ಬಂದು ಮಹಾಲಿಂಗಯ್ಯ. ಸಾಮಾಜಿಕವಾಗಿ ಕೇಳಿ ಬರ್ತಾರೆ ಒಂದು ದೊಡ್ಡ ಮಟ್ಟದ ದೂರ ಏನಂದ್ರೆ, ಮಹಾಲಿಂಗಯ್ಯ ಏನು ಇಒ ಇದ್ದಾರೆ ತಾಲೂಕ್ ಪಂಚಾಯಿತಿ, ಅವರು ಪ್ರತಿದಿನ 5 ಲಕ್ಷ ರೂಪಾಯಿ ಮನೆಗೆ ತಗೊಂಡೋಗ್ತಾ ಇದ್ದಾರೆ ಅಂತೇಳಿ. ಯಾಕೆಂದ್ರೆ ಅವರು ದೊಡ್ಡ ಮಟ್ಟದ ಭ್ರಷ್ಟಾಚಾರ ಮಾಡ್ತಿರೋದು ಸಾಬೀತಿದೆ. ಯಾಕೆಂದ್ರೆ ಜನಗಳು ಗೊತ್ತಿದೆ, ಪ್ರತಿ ಜನಗಳ ವಾಯ್ಸ್ ಆಗಿದೆ. ಇದನ್ನ ಯಾವ ಅಧಿಕಾರಿನಿಗೂ ಕಂಪ್ಲೇಂಟ್ ಕೊಟ್ಟರು ಆಗ್ತಾ ಇಲ್ಲ. ಯಾಕೆಂದ್ರೆ
ಇವಾಗ ಏನು ಪವರ್ ಇದೆ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಹೋರಾಟ ಮಾಡ್ತಲೇ ಇದ್ದೀನಿ. ಇವತ್ತೇನು ಪುರಸಭೆ ಇದೆ, ಇವತ್ತು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಅಲ್ಲಿಂದ ತಾಲೂಕು ಅಧಿಕಾರಿ ಏನು ಉಪವಿಭಾಗಾಧಿಕಾರಿ ಇದ್ದಾರೆ ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೆ. ಅಲ್ಲಿಂದ ಏನು ಲೋಕಾಯುಕ್ತರು ಕೊಟ್ಟಿದ್ದೀನಿ. ಎಲ್ಲರಿಗೂ ಕೊಟ್ಟರು, ಕಂಪ್ಲೇಂಟ್ ಕೊಟ್ಟರು. ಸಾರ್ವಜನಿಕವಾಗಿ ಒಂದು ನಾಗರಿಕ ಹಿತಾಸಕ್ತಿ ಅರ್ಜಿ ಕೊಟ್ಟು ಬಂದ್ರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ ಜಿಲ್ಲಾಧಿಕಾರಿಗಳು. ಅಂದ್ರೆ ಯಾಕೋ ನಮಗೆ ಒಂದು ಸ್ವಲ್ಪ ಏನು ವಿಶ್ವಾಸ ಇತ್ತು, ನಂಬಿಕೆ ಇತ್ತು ಜಿಲ್ಲಾಧಿಕಾರಿ ಮೇಲೆ, ಆ ನಂಬಿಕೆಗೆ ದೂರ ಆಗ್ತಾ ಇದೆ. ಯಾಕೆ ನನಗೆ ಹೋಪಿತ್ತು ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಒಬ್ಬ ನಿಷ್ಠಾವಂತ ಜಿಲ್ಲಾಧಿಕಾರಿ ಇದ್ದಾರೆ, ಅವರು ಕ್ರಮ ಕೈಗೊಳ್ತಾರೆ ಅಂತೇಳಿ. ಆದರೆ ನನಗೆ ತುಂಬಾ ನೋವಾಗ್ತಾ ಇರೋದು ಅಂದ್ರೆ ಕಂಪ್ಲೇಂಟ್ ಕೊಟ್ಟು 10-15 ದಿನ ಮೇಲಾಗಿದೆ, ಇದುವರೆಗೂ ಕ್ರಮ ತಗೊಂಡಿಲ್ಲ. ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ನಾನು ಕೈ ಬಿಡಲ್ಲ, ಕೊನೆಯವರೆಗೂ ಹೋರಾಟ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ. ಸಾಮಾಜಿಕ ನ್ಯಾಯ ಬೇಕು. ಅಂಗಡಿ ಮಳಿಗೆ ಏನು 87 ಅಂಗಡಿ ಪ್ರೆಸೆಂಟ್ ಇದ್ದಾರೆ, ಅವ್ರ ವಾಯ್ದೆ ಮುಗಿದೆ. 15-20 ವರ್ಷ ಮೇಲಾಗಿದೆ ಹರಾಜು ಪ್ರಕ್ರಿಯೆಯಾಗಿ. ಅವ್ರನ್ನೆಲ್ಲ ತೆರವುಗೊಳಿಸಬೇಕು. ತೆರವುಗೊಳಿಸಿ ಸಾಮಾಜಿಕವಾಗಿ ಎಲ್ಲರಿಗೂ ಯಾರ್ಯಾರು ಎಷ್ಟು ಜನ ಅಂಗಡಿ ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆಲ್ಲ ಅರ್ಜಿ ಕೊಟ್ಟು ಮತ್ತೆ ಪಾರದರ್ಶಕವಾಗಿ ಒಂದು ಹರಾಜು ಪ್ರಕ್ರಿಯೆ ನಡೀಬೇಕು. ಅದರಿಂದ ವಾರ್ಷಿಕವಾಗಿ ಒಂದು 6-8 ಕೋಟಿ ಆದಾಯ ಪುರಸಭೆಗೆ ಬರುತ್ತೆ. ಪುರಸಭೆ ಆದಾಯ ಬರೋದ್ರಿಂದ ಏನು ಮಧುಗಿರಿ ಟೌನಲ್ಲಿ ಮೂಲ ವ್ಯವಸ್ಥೆಗಳು ಬೇಕು. ಒಂದು ಕುಡಿಯ ನೀರಾಗಿರ್ಬೋದು, ಅಲ್ಲಿಂದ ಟಾಯ್ಲೆಟ್ ಆಗಿರ್ಬೋದು, ಪಬ್ಲಿಕ್ ಟಾಯ್ಲೆಟ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಅಥವಾ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಒಂದು ವ್ಯವಸ್ಥೆಗೂ ಒಂದು ಆರ್ಥಿಕವಾದ ಸಹಾಯ ಆಗುತ್ತೆ ಎಂಬುದು ನನ್ನ ಕಳಕಳಿ. ಸೊ ಹಾಗಾಗಿ ಈ ರಾಜ್ಯದ ಜನಗಳು ಏನು, ಇದು ಕೇವಲ ಮಧುಗಿರಿ ವಿಷಯ ಮಾತ್ರ ಅಲ್ಲ, ಇದು ರಾಜ್ಯಾದ್ಯಂತ ಈ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಹಾಗಾಗಿ ತಮ್ಮೆಲ್ಲರ ಕೈಲಿ ಮೊಬೈಲ್ ಇದೆ. ನನ್ನ ಪ್ರೀತಿಯ ಯುವಕರೇ, ಹಿಂದೂ ಬಾಂಧವರೇ, ನೀವೆಲ್ಲರೂ ಮೊಬೈಲ್ ತಗೊಂಡು ನಿಮ್ಮ ತಾಲೂಕಲ್ಲಿ, ನಿಮ್ಮ ಗ್ರಾಮದಲ್ಲಿ